ನಮ್ದೊಂದು ಬಾಸ್ ಟಿವಿ ರ್ಯಾಪಿಡ್ ಫೈರ್ ಒಂದಿದೆ. ಒಬ್ಬೊಬ್ಬ ನಟರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ. Okay, I'll ಓಕೆನಾ? try. ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು. Sir is class and mass. Both ಏನೇ ಪಾತ್ರ ಕೊಟ್ರು ಅದನ್ನ ಎಷ್ಟು ಕ್ರೇಜಿ ರೀತಿಯಲ್ಲಿ ಅದನ್ನ ತಗೋಬರ್ತಾರೆ ಅಂದ್ರೆ ಐ ಥಿಂಕ್ ಈಸ್ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಸರ್ ಇಸ್ ವೆರಿ ವೆರಿ ಕ್ರಿಯೇಟಿವ್. ಲೈಕ್ ಅವರು ಅವ್ರ ಥಿಂಕಿಂಗ್ ಆಗಿರ್ಲಿ, ಅವ್ರ ರೈಟಿಂಗ್ ಆಗಿರ್ಲಿ ಇಸ್ ಅಮೇಝಿಂಗ್. ಶಿವಣ್ಣ. ಐ ಥಿಂಕ್ ಎಲ್ಲರೂ ಹೇಳೋದೇ ಫಸ್ಟ್ ಶಿವಣ್ಣ ಅಂದ ತಕ್ಷಣ ಅವ್ರ ಎನರ್ಜಿ, ಅವ್ರು ಹೇಗೆ ಅಂಡ್ ಹಿಸ್ ಪಾಸಿಟಿವ್ ಮೈಂಡ್ ಸೆಟ್. ಏನೇ ಸಿಚುವೇಶನ್ ಬಂದ್ರು, ಏನೇ ಆಗ್ಲಿ, ಹಿ ಟೇಕ್ಸ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ ಅಂಡ್ ಅವ್ರ ಎನರ್ಜಿ. ದರ್ಶನ್ ಸರ್. ದರ್ಶನ್ ಸರ್ ಇಸ್ ಆರ್ ದಿ ಬಾಸ್. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಾನೂ ಇತ್ತು ನನಗೆ. ಅಂಡ್ ಅವ್ರ ಕ್ಯಾರಿ ಮಾಡುವಂತ ಒಂದು ಆರಾ, ಲೀಡರ್ ಆರಾ. ಡೆವಿಲ್ ಸಿನಿಮಾ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ರ? ಖಂಡಿತ. ಇನ್ ಕೇಸ್ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ದರ್ಶನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ? ಯಾವುದೇ ಪಾತ್ರ ಆಗಿರ್ಲಿ, ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಇದ್ರೆ ಐ ಥಿಂಕ್ ಎನಿ ಸ್ಕ್ರಿಪ್ಟ್, ಒಳ್ಳೆ ಸ್ಕ್ರಿಪ್ಟ್ ದಟ್ ಕಮ್ಸ್ ಅವೇ. ಓಕೆ. ಸುದೀಪ್ ಸರ್. ಅವ್ರೆಷ್ಟು ಲಾಜಿಕಲಿ ಮಾತಾಡ್ತಾರೆ, ಅವ್ರು ಮಾತಾಡೋ ರೀತಿ, ಒಂದ್ ಸಿಚುವೇಶನ್ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅಥವಾ ಅವ್ರು ಎಷ್ಟು ಲಾಜಿಕಲಿ ಮಾತಾಡ್ತಾರೆ, ಅದನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಅಂಡ್ ಅಗೇನ್ ಹಿಸ್ ಸ್ಟೈಲ್, ಲವ್ ಹಿಸ್ ಸ್ಟೈಲಿಂಗ್. ಉಪ್ಪಿ ಸರ್. ಉಪ್ಪಿ ಸರ್ ಯೋಚನೆ ಮಾಡೋ ರೀತಿ, ಅಂಡ್ ಅಗೇನ್ ಇಟ್ಸ್ ಓಕೆ ಟು ಬಿ ಡಿಫ್ರೆಂಟ್ ಅಂತ ಹೇಳ್ಕೊಡೋದೇ ಅವರು. ಅಂಡ್ ಎಲ್ಲರೂ ಒಂದ್ ರೀತಿ ಯೋಚನೆ ಮಾಡ್ತಿದ್ರೆ ಬಿ ಕ್ರಿಯೇಟಿವ್, ಏನಾದ್ರೂ ಹೊಸದಾಗಿ ಯೋಚನೆ ಮಾಡಿ. ಐ ಥಿಂಕ್ ಒಂದ್ ಇಂಟರ್ವ್ಯೂ ನೋಡಿದೆ, ಎಜುಕೇಶನ್ ಸಿಸ್ಟಮ್ ಎಲ್ಲ ಎ ಫಾರ್ ಆಪಲ್ ಅಂತ ಹೇಳಿದ್ರೆ ನಮ್ಗೆ ಯೋಚನೆ ಮಾಡೋಕೆ ಬಿಡಲ್ಲ ಯಾರು. ಆಲ್ರೆಡಿ ಪ್ರಿಂಟ್ ಆಗಿರ್ತೋಕೆ ಎ ಅಂದ್ರೆ ಎ ಫಾರ್ ಆಪಲ್ ಅಂತ, ನಾವ್ ಯಾಕೆ ಯೋಚನೆ ಮಾಡ್ಬೇಕಂತ. ಸೊ ಟೇಕ್ ಇನ್ ಒಂದ್ ಎಕ್ಸ್ಟ್ರಾ ಎಫರ್ಟ್ ತಗೊಳ್ಳಿ ಯೋಚನೆ ಮಾಡಕ್ಕೆ ಅಂಡ್ ಟು ಬಿ ಡಿಫ್ರೆಂಟ್. ಧ್ರುವ ಸರ್ಜಾ ಅವರು. ಧ್ರುವ ಸರ್ ಇಸ್ ವೆರಿ ವೆರಿ ಡೌನ್ ಟು ಅರ್ತ್. ಅವ್ರ ಆಕ್ಟಿಂಗ್ ಆಗಿರ್ಲಿ, ಐ ಥಿಂಕ್ ಅವ್ರ ಸಿನಿಮಾಗಳು ಮಾಡಿದ್ರು ಕೆಲಸ ಮಾಡಿದ್ದೀನಿ ಅಲ್ಲ. ಸೊ ಅವರು ಸೆಟಲ್ ಎಲ್ಲಾರ ಜೊತೆ ಹೇಗಿರ್ತಾರೆ, ಎಲ್ಲಾರನ್ನ ನಗ್ಸ್ಕೊಂಡು ಹೇಗಿರ್ತಾರೆ. ಅವ್ರು ನಾನೇನಾದ್ರೂ ಸಪ್ಪಗಾಗಿದ್ರೆ ಅವ್ರ ತಕ್ಷಣ ಅದು ಸಿನಿಮಾ ಕ್ಯಾಮ್ರಾಗ ಎಫೆಕ್ಟ್ ಆಗ್ಬಾರ್ದು ಅಂತ ಹಿ ಮೇಕ್ ಶೋರ್ ಎವ್ರಿ ಒನ್ ಇಸ್ ಹ್ಯಾಪಿ ಅರೌಂಡ್ ಹಿಮ್. ಸೊ ದ ವೇ ಹಿ ಟ್ರೀಟ್ಸ್ ಪೀಪಲ್ ಅರೌಂಡ್ ಹಿಮ್, ಯಾಕಂದ್ರೆ ಅವ್ರ ಪಾಡಿಗಿರ್ಬೋದು, ವಾಟ್ ಆಸ್ ಇನ್ ಹ್ಯುಮ್ಯಾನಿಟಿ ವೈಸ್ ನೀವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅಂತಾನು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಐ ರಿಯಲಿ ಅಪ್ರಿಶಿಯೇಟ್ ದ ವೇ ಹಿ ಟ್ರೀಟ್ಸ್ ಎವ್ರಿ ಒನ್ ಅರೌಂಡ್ ಹಿಮ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಯಾಕಂದ್ರೆ ಬಾನದಾರಿಯಲ್ಲಿ ಆಕ್ಟ್ ಮಾಡಿದ್ರಿ, ಸೊ ಅವ್ರ ಬಗ್ಗೆ. ಗಣೇಶ್ ಸರ್ ಇಸ್ ವೆರಿ ಫನ್. ಅವ್ರು ಒಂದ್ ಫ್ಯಾಮಿಲಿ ತರ ಫೀಲ್ ಮಾಡಿಸ್ಬಿಡ್ತಾರೆ. ಹಿಸ್ ಆರಾ ಆಗಿರ್ಲಿ, ಅವರು ಎಷ್ಟು ನಗ್ಸ್ತಾರೆ, ಸೀನ್ ಮಧ್ಯದಲ್ಲೇ ನಗ್ಸ್ತಾರೆ. ಅವ್ರೇನು ಎಕ್ಸ್ಪರ್ಟ್, ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಕ್ಷನ್ ಅಂದ ತಕ್ಷಣ ಅವರು ಮೂಡಿಗೆ ಬಂದ್ಬಿಡ್ತಾರೆ. ನಾನು ಅಲ್ಲಿ ಐ ಥಿಂಕ್ ಒಂದು ಶಾರ್ಟು ಇದೆ, ನಾನು ಟೇಕ್ ಮಧ್ಯೆ ನಗ್ತಿದ್ದೆ, ನಾನು ಅದನ್ನ ಹಾಕಿಲ್ಲ, ಥ್ಯಾಂಕ್ ಗಾಡ್. ಬಟ್ ಈಸ್ ಅ ವೆರಿ ವೆರಿ ಫನ್ ಪರ್ಸನ್. ಅವ್ರ ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಎನರ್ಜಿ ಇಸ್ ವಾಟ್ ಐ ಅಡ್ಮೈರ್. ಬಾನದಾರಿಯಲ್ಲಿ ಶೂಟಿಂಗ್ ಟೈಮಲ್ಲಿ ನೀವು ಬೇರೆ ಕಂಟ್ರಿಗೆ ಹೋಗಿದ್ರಿ ಅಂತ. ಹೌದು. ಸೊ ರಂಗಾಯಣ ರಘು ಸರ್ ಆಗಿರ್ಬೋದು, ನೀವ್ ಆಗಿರ್ಬೋದು, ವ್ಲಾಗ್ ಎಲ್ಲ ಮಾಡ್ತಿರ್ತೀರಾ. ಸೊ ಅಲ್ಲಿ ಏನಾದ್ರು ಕಳೆದೋಗ್ಬಿಟ್ಟಿದ್ರಾ ಯಾವತ್ತಾದ್ರೂ? ಅಯ್ಯೋ, ಕಳ್ದೋಗೋ ಪ್ರಶ್ನೆ ಅಲ್ಲ, ಕಳ್ದೋಗಿಲ್ಲ. ಬಟ್ ತುಂಬಾನೇ ಮಜಾ ಇತ್ತು. ಐ ಥಿಂಕ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನಾವು ಆಫ್ರಿಕಾಗ್ ಹೋಗಿದ್ದು. ಪ್ರೀತಮ್ ಸರ್ ಹೇಳ್ತಿದ್ರು, ನಿಮ್ ರೈಟ್ ಸೈಡ್ ಒಂದು ಬಾಲರ್ ಇದ್ದಾರೆ, ಲೆಫ್ಟ್ ಸೈಡ್ ಒಂದು ಬ್ಯಾಟ್ಸ್ಮನ್ ಇದ್ದಾರೆ, ಅದ್ರಲ್ಲಿ ನೀನ್ ಹೇಗೆ ಮಾಡ್ತೀಯ ಅಂತ. ಬಟ್ ಬೋತ್ ಆಫ್ ದೆಮ್, ರಂಗಾಯಣ ರಘು ಸರ್ ಆಗಿರ್ಲಿ, ಗಣೇಶ್ ಸರ್ ಆಗಿರ್ಲಿ, ಮೇಡ್ ಮಿ ಫೀಲ್ ಸೋ ಕಂಫರ್ಟೇಬಲ್. ನಾವು ಶೂಟಿಂಗ್ ಮಾಡ್ತಿದೀವಿ ಅಂತಾನೆ ಅನ್ಸ್ಲಿಲ್ಲ, ಅಷ್ಟು ಮಜವಾಗಿತ್ತು. ಬಟ್ ಏನೇ ಕಷ್ಟ ಬಂದ್ರು, ಯಾಕಂದ್ರೆ ಅಲ್ಲಿ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಏನೇ ಕಷ್ಟ ಬಂದ್ರು, ಎಷ್ಟೇ ಡಿಸ್ಟರ್ಬೆನ್ಸ್ ಇದ್ರು, ಆ ಕ್ರೌಡ್ ಮಧ್ಯ ಆ ಸೇಫ್ಟಿ ಪ್ರಿಕಾಷನ್ಸ್ ಇಟ್ಕೊಂಡು ವಿ ಶಾಟ್. ಅಂಡ್ ಐ ಥಿಂಕ್ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ರು ನನಗೆ. ಐ ವಿಲ್ ಆಲ್ವೇಸ್ ಫಾರ್ ಎವರ್ ರಿಮೆಂಬರ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.